ಗೈಸ್ ವೆಲ್ಕಮ್ ಬ್ಯಾಕ್ ಟು ಜಾನು ವ್ಲಾಗ್ಸ್. ಇವತ್ತು ಏನೆಲ್ಲ ವ್ಲಾಗಲ್ಲಿ ಇರುತ್ತೆ ಅಂತ ಅಂದರೆ ನನಗಿವತ್ತು ತುಂಬ ಕೆಲಸ ಇದೆ ಈವೆಂಟ್ದು. ಸೊ ಎಲ್ಲೆಲ್ಲಿ ಹೋಗ್ತೀನಿ ಏನೇನೆಲ್ಲ ಮಾಡ್ತೀನಿ ಅಂತ ವೆಯ್ಟ್ ಆ್ಯಂಡ್ ವಾಚ್. ಗೈಸ್ ಇವಾಗ ನನ್ನ ಫ್ರೆಂಡ್ ಬಂದ, ಅವನ ಜೊತೆ ಮಾರ್ಕೆಟ್ಗೆ ಹೋಗ್ಬೇಕು. ಸೊ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಫಸ್ಟ್ ಫ್ಲವರ್ಸ್ ತಗೋಬೇಕು ಸ್ವಲ್ಪ. ಅಲ್ಲಿ ಫ್ಲವರ್ಸ್ ತಗೊಂಡ್ಮೇಲೆ ನೆಕ್ಸ್ಟ್ ಫ್ರೂಟ್ಸ್ ಅದೆಲ್ಲ ತಗೋಬೇಕು. ಇವೆಂಟ್ ಇದೆ ಅಂತ ಹೇಳದ್ನಲ್ಲ, ಅದಕ್ಕೆ ಈವ್ನಿಂಗ್ ಇದೆ ಇವೆಂಟ್, ಅದಕ್ಕೆ ಇವಾಗೆಲ್ಲ ಪರ್ಚೇಸ್ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ನೋಡಿ ಮಾರ್ಕೆಟ್ ಬಂದ್ವಿ ಇವಾಗ. ಜನ ನೋಡಿ ಎಷ್ಟಿದ್ದಾರೆ. ಎಷ್ಟು 50ನಾ? ಇನ್ನೊಂದು ಯಾವ್ದು ತೋರಿಸಿದ್ರಲ್ಲ, ಅದೇ ಓಪನ್ ಮಾಡಿದ್ರೆ ಈಗ ಡ್ಯಾಮೇಜ್ ಆಗತ್ತನು ಕಾರ್ಯ ಸಾಕಾ? ಇದೆ ತೊಳ್ಳ ಸಣ್ಣ ಆಯ್ತಾದ್ರೆ ಇದೇ ಇಲ್ಲ. ಇವಾಗ ಫ್ಲವರ್ ಶಾಪಿಂಗ್ ಆಯ್ತು. ಇಷ್ಟೇ ತಗೊಂಡಿರೋದು, ಒಂದು 3 ಕಮ್ಮಿನೇ ಬೇಕಾಗಿದ್ದು. ಅದಕ್ಕೆ ಇವಾಗ ನೆಕ್ಸ್ಟ್ ಫ್ರೂಟ್ಸ್ ತಗೋಬೇಕು, ಅಲ್ಲಿಗೆ ಹೋಗ್ತಿದೀವಿ. ಬನ್ನಿ. ಮಾರ್ಕೆಟ್ ಅಲ್ಲಿ ಜನನೇ ಇಲ್ಲ ಗೈಸ್, ಇವಾಗ ಆಷಾಢ ಅಲ್ವಾ, ಅದಕ್ಕೆ ಯಾರಿಗೂ ಆರ್ಡರ್ಸ್ ಎಲ್ಲ ಇರಲ್ಲ ಈವೆಂಟ್ ಅಲ್ಲಿ, ಅದಕ್ಕೆ ಜನನೇ ಇಲ್ಲ. ಪೊಮಗ್ರಾನೇಟ್ ನೋಡಿ 150 kg. ಆರೆಂಜ್ ತಗೋಬೇಕು. ನನ್ ಫ್ರೆಂಡ್ ಮೋಟಿವೇಶನ್ ಕೊಡ್ತಾವ ನೋಡಿ. ವ್ಲಾಗ್ ವ್ಲಾಗ್ ಹೆಂಗ್ ಮಾಡ್ಬೇಕು ಅಂತ ಹೇಳ್ತಿದ್ದಲ್ಲ, ನಾಚಿಕೆಲ್ಲ ಪಟ್ಕೋಬಾರ್ದಂತೆ. ನಮ್ಗೆ ಅಂತ ನಾವ್ ಮಾಡ್ಬೇಕು, ಇನ್ನೊಬ್ರಿಗೆ ಮಾಡಬಾರ್ದು ಅಲ್ವಾ? ನಾವು ಬೆಳಿಬೇಕಂದ್ರೆ ನಮ್ಗೆ ಅಂತ ಮಾಡಿದ್ರೆ ನಾವ್ ಬೆಳೆಯಕ್ ಆಗೋದು. ಆಮೇಲೆ ಅಷ್ಟೇ ನೋಡಿ, ಫುಲ್ ಮೋಟಿವೇಶನ್ ಅಲ್ಲಿ ಇದೆ ಅಣ್ಣ. ಇಲ್ಲಿ ಎಷ್ಟ್ ಜನ ನೋಡ್ತಿದಾರ ಗೊತ್ತಾ, ಅಕ್ಕಪಕ್ಕ ಮಾರ್ಕೆಟ್ ಅಲ್ಲಿ. ಭಯ ಆಗ್ತಿದೆ ಅಂತಾರ. ಯಾರು ಏನು ಕೇಳಲ್ಲ, ಬಟ್ ನಾವೇ ಅನ್ಕೊಳ್ಳೋದು ಏನ್ ಅನ್ಕೊಂತಾರೋ ಅಂತೆಲ್ಲ. ಎಷ್ಟಂಟ ಇದು? 25. ಇದು ಇದೆಲ್ಲ 70. ಒಂದಾ? ಕೆಳಗಿದ್ಯಲ್ಲ ಇದು. ನೋಡಿ ಜಾಮ್ ಎಷ್ಟಾಗತ್ತೆ ಅಂದ್ರೆ, ಅಲ್ಲಿ ಎಷ್ಟ್ ಜಾಮ್ ಇರ್ಲಿಲ್ಲ, ಇಲ್ಲಿ ಫುಲ್ಲು. ಇವಾಗ ಇದು ಕ್ಲಿಯರ್ ಆಗಕ್ಕೊಂದು 5 minutes ಬೇಕು. ಇಲ್ಲಿ ಫ್ರೂಟ್ ಶಾಪಿಂಗ್ ಮುಗಿದ್ದು, ಅಲ್ಲಿ ಪೊಲೀಸ್ ಇರ್ತಾರೆ. ಬಾಂಡ್ಲಿ ಹೆಲ್ಮೆಟ್ ಬಾಂಡ್ಲಿ ಹೆಲ್ಮೆಟ್ ಅಂತ ತಾನೇ ಕರೀತಾರೆ. ಇವಾಗ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ತೀವಿ ಒಂದ್ ಕಡೆ. ಹೋಗಿ ಟಿಫನ್ ಮಾಡ್ತೀವಿ. ಅಲ್ಲಿ ಇನ್ನ ಶಾಪ್ ಓಪನ್ ಇರಲ್ಲ, ಅದಕ್ಕೆ ಟಿಫನ್ ಮಾಡ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡೋಷ್ಟು ಶಾಪ್ ಓಪನ್ ಮಾಡ್ತಾರೆ. ಸೊ ಅಲ್ಲೊಂದ್ ಸ್ವಲ್ಪ ಐಟಮ್ ನ ಪರ್ಚೇಸ್ ಮಾಡ್ಬೇಕು. ಇದು ಸ್ನಾಕ್ಸ್ ಐಟಮ್, ಚಕ್ಲಿ ಕರ್ಜಿಕಾಯಿ ಅಂತೆಲ್ಲ ಬರುತ್ತೆ. ಸೊ ಐಟಮ್ ಪರ್ಚೇಸ್ ಮಾಡಕ್ ಹೋಗ್ತಾ ಇದ್ದೀನಿ. ಬನ್ನಿ. ನೋಡಿ ಮಾರ್ಕೆಟ್ ಎಲ್ಲ ಫುಲ್ ಖಾಲಿ. ಇನ್ನ ಯಾವ್ದು ಶಾಪ್ಸ್ ಓಪನ್ ಆಗಿಲ್ಲ, ಅಷ್ಟು ಬೇಗ ಬಂದ್ಬಿಟ್ಟಿದೀನಿ. ಜಿಮ್ಮಿಂದ ಪಾಪ ಹಂಗೆ ಬಂದ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ಇಡ್ಲಿ ತಗೊಂಡಿದೀವಿ, ಅವ್ನು ಇಡ್ಲಿ ವಡ ತಗೊಂಡಿದ್ದಾನೆ. ನಾನು ಇಡ್ಲಿ ಅಷ್ಟೇ ತಿನ್ನೋದು. ಸೊ ಟಿಫನ್ ಮಾಡಿ ನೋಡಿ, ಸ್ನ್ಯಾಪ್ ಹಾಕೋದು ನೋಡಿ, ಎಲ್ಲಾ ಕಡೆ ಇದಾರೆ ಅಲ್ಲೇನೋ. ಹೌದಾ? ಮುಂಚೆ ಯಾವ ಸ್ನ್ಯಾಪ್ ಇರ್ಲಿಲ್ಲ, ಏನಿರ್ಲಿಲ್ಲ. ಇವಾಗ ಐಫೋನ್ ತಗೊಂಡ್ಮೇಲೆ ಎಲ್ಲ ಸ್ನ್ಯಾಪ್. ಐಫೋನ್ ಪ್ರಭಾವ ನೋಡಿ ಯಾವ ತರ. ಏನೇನ ಬಂದು ನಾವು ರೆಗ್ಯುಲರ್ ಆಗಿ ತಿಂತೀವಿ, ಚೆನ್ನಾಗೇ ಇರುತ್ತೆ. ತಿನ್ಕೊಂಡ್ ಬಂದು ಸಿಗೋಣ. ನೋಡಿ ಕಾರ್ ಓಪನ್ ಮಾಡಿ
ಒಂದು ವೀಕ್ ಆಯ್ತಲ್ವಾ, 1 ವೀಕ್ ಆಯ್ತು ಕಾರ್ ಓಪನ್ ಮಾಡಿ. ಇವಾಗ ಗೋಡನ್ ಓಪನ್ ಮಾಡಿದೀವಿ. ಐಟಮ್ ಎಲ್ಲ ಇವಾಗ ಎತ್ತಿಟ್ಕೊಂಡು ಓಡ್ಬೇಕು. ಗೈಸ್ ನಮ್ ಗೋಡನ್ ಬಂದ್ವಿ ಎಲ್ಲ ನೋಡಿ ನಮ್ ಲೋಗೋ. ಸೊ ಇವಾಗೆಲ್ಲ ಎತ್ತಿಡ್ತಾ ಇದೀವಿ. ನೋಡಿ ನಮ್ಮ ಆನೆ ಹೆಂಗಿದೆ, ನೋಡಿ ಹೇಗಿದೆ ಆನೆ ಇಲ್ಲಿ. ದಸರಾ ಆನೆ, ಅಂಬಾರಿ ಆನೆ ಇಲ್ಲಿಂದ ನೋಡೋದು. 6 ಎಲಿಫೆಂಟ್ಸ್ ಇರ್ಬೇಕು ಇವಾಗ ಕಾರಲ್ಲಿ. ಹುಷಾರು. ನೋಡಿ ಗೈಸ್, ಇವಾಗ ಮಾರ್ನಿಂಗು 7 o'clock ಬಿಟ್ಟಿದ್ದು. ಇಲ್ಲಿ 8 o'clock ಬಿಟ್ವಿ. ಬರೋ ಅಷ್ಟರಲ್ಲಿ 11:30 ಆಯಿತು. ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ. ಇವಾಗ ಇನ್ನೊಂದು ಬಲೂನ್ ಡೆಕೋರೇಷನ್ ಬೇರೆ ಬಂತು ಸಡನ್ನಾಗಿ. ಬರ್ಡೇ ಇದೆಯಂತೆ, ಅದಕ್ಕೆ ಬೇರೆ ಬಂತು. ಇವಾಗ ಅಲ್ಲಿಗೆ ಬೇರೆ ಹೋಗಿ ಡೆಕೋರೇಷನ್ ಮಾಡಬೇಕು. ಕೆಲಸ ಜಾಸ್ತಿ ಆಯ್ತು ಗೈಸ್. ಇವಾಗ ಮನೆಗೆ ಬಂದೆ. ನಮ್ಮಮ್ಮ ನೋಡಿ ಪೂಜೆ ಮಾಡ್ತಿದ್ದಾರೆ. ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದಾರೆ. ಊಟ ಏನ್ ಮಾಡಿದ್ಯಾ? ಚಪಾತಿ. ಇವಾಗ ನಾನು ಊಟ ಮಾಡಿಕೊಂಡು ಸ್ವಲ್ಪ ರೆಡಿಯಾಗಿ ತಿರ್ಗಾ ಹೋಗ್ಬೇಕು. 1:30ಗೆ ಬಿಡಬೇಕು. 1 hour ಇದೆ ಟೈಮು. ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಹೋಗೋಣ. ಎಸ್ ಗಾಯ್ಸ್, ಇವಾಗ ನೋಡಿ ಐಟಮ್ ಫುಲ್ಲು ಲಗೇಜ್ ಎಲ್ಲ ಲಗೇಜ್ ಕಾರ್ ಥರ ಐಟಮ್ ತುಂಬಿಕೊಂಡು ವಿ ಆರ್ ಗೋಯಿಂಗ್. ಇವಾಗ ಇಲ್ಲೇ ನಮ್ಮ ಏರಿಯಾ ಹತ್ರನೇ ಡೆಕೋರೇಷನ್ ಮಾಡಬೇಕು. ಬಲೂನ್ ಡೆಕೋರೇಷನ್ ಬುಕ್ ಆಗಿದೆ. ಇವಾಗ ಅದಕ್ಕೆ ಅಲ್ಲಿ ಹೋಗಿ 1 hour ಅಲ್ಲಿ. ಇವಾಗ 2:15 ರೀಚ್ ಆಗ್ತೀವಿ. 3:15 ಕಂಪ್ಲೀಟ್ ಮಾಡಿ ಇನ್ನೊಂದು ಲೊಕೇಶನ್ಗೆ 4 ಅಷ್ಟರಲ್ಲಿ ರೀಚ್ ಆಗಬೇಕು. ಅಲ್ಲಿ 5:30ಗೆ ರೆಡಿ ಕೊಡಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಏನಿರಲ್ಲ ನಮ್ಮ ಏರಿಯಾದಲ್ಲಿ. ಅದಕ್ಕೆ ಇಲ್ಲೇ ಹತ್ರ ಇದ್ರೆ ಏನು ಗೊತ್ತಾ, ಈಸಿ. ಎಷ್ಟು ಇವೆಂಟ್ಸ್ ಬೇಕಾದರೂ ಮಾಡ್ಬಿಡ್ಬೋದು. ದಿವಸಕ್ಕೆ ಒಂದು 10 ಇವೆಂಟ್ಸ್ ಕೊಟ್ಟರು ಮಾಡ್ಬೋದು, ಮಾರ್ನಿಂಗ್ ಟು ನೈಟ್. ಬಟ್ ಅದೇ ದೂರ ಇದ್ದರೆ, ಈ ಹೆಬ್ಬಾಳ್ ಸೈಡು, KR ಪುರಂ ಸೈಡ್ ಎಲ್ಲ ಇದ್ದರೆ ತುಂಬ ಕಷ್ಟ. ಟ್ರಾವೆಲಿಂಗಿಗೆ ಹೋಗ್ಬಿಡುತ್ತೆ 2 to 3 hours. ಅದಕ್ಕೆ ಕಮ್ ಲೆಟ್ಸ್ ಗೋ. ನೋಡಿ ಮಳೆ ಬರ್ತಿದೆ, ಚಂದ ಇದೆ ವೆದರ್. ಆದ್ರೆ ಒಳಗಡೆ ಶೆಕೆ ಆಗ್ತಿದೆ. ಏನ್ ಮಾಡೋದು, ಈ ಬೆಂಗಳೂರು ವೆದರೇ ಈ ತರ ಅಲ್ವಾ? ಶೆಕೆ ಆಗ್ತಿದೆ. AC ಹಾಕ್ಬೇಕು ನೋಡಿ. ಇವಾಗ ವಿಂಡೋ ತೆಗೆದ್ರೆ ನೀರು ಒಳಗಡೆ ಬರುತ್ತೆ. ಸೊ ಕ್ಲೋಸ್ ಮಾಡಿದೀವಿ. ಆದ್ರೆ AC ಹಾಕ್ಬೇಕು ಇವಾಗ. ಮತ್ತೆ ಇನ್ನೊಂದು, ಯಾರೆಲ್ಲ ಕಾರ್ ಡ್ರೈವ್ ಮಾಡ್ತಿರ್ತೀವಲ್ವಾ, ಕಾರ್ ಡ್ರೈವ್ ಮಾಡ್ಬೇಕಾದ್ರೆ 2 ವೀಲರ್ನ ಬೈಕೊಂಡು ಓಡಾಡ್ತೀವಿ. ಸಂದಿಲೆ ಬರ್ತಾರೆ, ನಿಂತ್ಕೊಳ್ಳೋದೇ ಇಲ್ಲ, ಅರ್ಜೆಂಟು ಹಾಗೆ ಹೀಗೆ ಅಂತ. ಬಟ್ ಅದೇ ನಾವು ಬೈಕಲ್ಲಿ ಓಡಾಡ್ಬೇಕಾದ್ರೆ ನಾವು ಕಾರವ್ರನ್ನ ಬೈಕೊಂತೀವಿ. ಇದೆ ಅಲ್ವಾ ಎಲ್ರು ಮಾಡೋದು. ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ, ಬೈಕ್ ಓಡಿಸ್ಬೇಕಾದ್ರೆ ಕಾರ್ ಮೇಲೆ, ಕಾರ್ ಓಡಿಸ್ಬೇಕಾದ್ರೆ ಬೈಕ್ ಅವ್ರ ಮೇಲೆ. ಒಟ್ನಲ್ಲಿ ಎಲ್ರಿಗೂ ಅರ್ಜೆಂಟು. ಎಲ್ರು ಒಂದಲ್ಲ ಒಂದು ಹೋಗ್ತಾ ಇರ್ಬೇಕು ಸ್ಪೀಡಾಗಷ್ಟೇ. ನೋಡಿ ಇವಾಗ್ಲೂ ಅಷ್ಟೇ. ನಾವು ಬೈಕ್ ಯಾಕೆ ಗೊತ್ತಾ, ಕಾರಲ್ಲಿ ಬೈಕಲ್ಲಿ ಈಸಿ ನುಗ್ಸೋದು. ಬಟ್ ಕಾರ್ ಓಡಿಸ್ಬೇಕಾದ್ರೆ ಕ್ಲಚ್ ಹಾಕಿ ಬ್ರೇಕ್ ಹಿಡಿದು ಕಾಲ್ ನೋವು ಬರುತ್ತಲ್ಲ, ಅದಕ್ಕೆ ಸಿಟ್ಟು ಬರುತ್ತೆ. ಯಾರಿಗೆಲ್ಲ ಇದು ಎಕ್ಸ್ಪೀರಿಯನ್ಸ್, ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇದು ನಿಜ ಅಂತ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗೈಸ್ ನೋಡಿ, ಇದು ಲೊಕೇಶನ್ಗೆ ಬಂದ್ವಿ ಇವಾಗ. ಲೊಕೇಶನ್ಗೆ ಬಂದ್ವಿ, ಇನ್ನೂ ಓಪನ್ ಮಾಡಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ. ಒಂದು ಹುಡುಗ ಬಂದು ಓಪನ್ ಮಾಡ್ತಾರಂತೆ. ಓಪನ್ ಮಾಡಿದ್ಮೇಲೆ ನಮ್ಮ ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿಂದ ಪ್ಯಾಕಪ್ ಆಗಿ ಓಡಬೇಕು ತಿರ್ಗಾ. ಗೈಸ್ ಇವಾಗ ಬಲೂನ್ಸ್ನ ಬ್ಲೋ ಮಾಡ್ತಾ ಇದ್ದೀನಿ. ಇದು ಮಾಡಿ
ಫೈನಲ್ ಆಗಿ ಔಟ್ಪುಟ್ ಯಾವ ಥರ ಕಾಣಿಸುತ್ತೆ ನೋಡಿ ಇವಾಗ. ಜಸ್ಟ್ ವೆಯ್ಟ್ ಗೈಸ್, ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಎಸ್ ಗೈಸ್, ಇವಾಗ ಇನ್ನೊಂದು ಲೊಕೇಶನ್ಗೆ ಬಂದ್ವಿ ನೋಡಿ. ಇದೆ ಇಲ್ಲಿ ಒಳಗಡೆ ಪಾರ್ಟಿ ಹಾಲ್ ಇದೆ, ಇಲ್ಲಿ ಬಂದಿದ್ದೀವಿ. ಹೋಗ್ಬೇಕು ಇವಾಗ. ಐಟಮ್ಸ್ ಎಲ್ಲ ತಗೊಂಡು ತಿರ್ಗಾ ಅನ್ಲೋಡ್ ಮಾಡಿ ಬನ್ನಿ ಹೋಗೋಣ, ಡೆಕೋರೇಷನ್ ಸ್ಟಾರ್ಟ್ ಮಾಡುವ. ನೋಡಿ ಎಷ್ಟು ಐಟಮು ಲೋಡ್ ಮಾಡ್ಕೊಂಡು ನಿಂತಿದ್ದೀವಿ. ಎಲ್ಲ ಹೋಗಿ ಮುಗಿಯೋಷ್ಟರಲ್ಲಿ ಅರ್ಲಿ ಮಾರ್ನಿಂಗ್ ಇಂದ ಫುಲ್ಲು ಕೆಲಸ ಕೆಲಸ ಕೆಲಸ. ನೋಡಿ ಕೆಲಸ ಒಂದು ಬಂದ್ರೆ ಎಲ್ಲ ಅದೇ ದಿವಸ ಬರುತ್ತೆ, ಇಲ್ವಾ ವರ್ಕ್ ಬರೋದೇ ಇಲ್ಲ ಆ ಥರ. ನೋಡಿ ನಾಳೆ ಏನು ಕೆಲಸನೇ ಇಲ್ಲ, ಮನೆಗೆ ಇರ್ತೇನೆ, ಸಂಡೇ ಅದು ನಾಳೆ. ಇವತ್ತು 2 ಕೆಲಸ ಆಯ್ತು. ಬನ್ನಿ ಇವಾಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಏನಾದರೂ ತಿಂದು ಸ್ನ್ಯಾಕ್ಸ್ಗೆ ಅಗೇನ್ ತಿರ್ಗಾ 11 o'clock ಬರಬೇಕು. 10 o'clock ಆಗಿ ಮುಗಿತು ಫಂಕ್ಷನ್. ತಿರ್ಗಾ ಬಂದು ಐಟಮ್ ಎಲ್ಲ ಅನ್ಲೋಡ್ ಮಾಡಿಕೊಂಡು ತಿರ್ಗಾ ಹೋಗ್ಬೇಕು. Come, let's go to home. ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ ತುಂಬಾ ಹೊಟ್ಟೆ ಹಸಿತಿತ್ತು. ಶವರ್ಮ ತಿನ್ನಕ್ ಬಂದಿದ್ದೀನಿ. ರೆಗ್ಯುಲರ್ ಆಗಿ ಬರ್ತೀವಿ ಇಲ್ಲಿ, ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ತಿನ್ನೋದಕ್ಕೆ ಬಂದಿದ್ದೀವಿ. ಸ್ವಲ್ಪ ಸ್ನ್ಯಾಕ್ಸ್ ತರ ತಿನ್ಕೊಂಡು ಹೋಗೋಣ ಅಂತ ತಿಂದಿ. ನಮ್ಮ ಮಮ್ಮಿಗೆ ಹೇಳಲ್ಲ ತಿಂದಿದ್ದೀನಿ ಅಂತ. ನೆನ್ನೆ ಎಲ್ಲ ಆಚೆ ಕಡೆ ತಿಂದಿದ್ದೀನಿ, ನಮ್ಮ ಅಮ್ಮಗೆ ಹೇಳಿದ್ರೆ ಬೈತಾರೆ ಅದಕ್ಕೆ. ಗೈಸ್ ಇವಾಗ ಮನೆಗೆ ಬಂದೆ. ನಮ್ಮ ಮಮ್ಮಿ ಯೋಗ ಮ್ಯಾಟ್ ತರಿಸ್ಕೊಂಡಿದ್ದಾರೆ ಅಮೆಝಾನ್ ಇಂದ. ನೋಡಿ ತೋರ್ಸು. ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದಾರೆ. ಕುಡಿಲಿ, ಟಚ್ ಮಾಡೋಣ ಹೆಂಗಿದೆ. ರೋಲ್ ಏನ್ ಮಾಡ್ಬೇಡ, ಹಂಗೆ ಕುಡಿಲಿ ನೋಡ್ತೀನಿ. ಅಯ್ಯೋ ವೆಯ್ಟ್ಲೆಸ್ ಅಲ್ಲ, ವೆಯ್ಟ್ಲೆಸ್ ಬರೋದಿಲ್ಲ. ಚೆನ್ನಾಗಿದೆ ನೋಡಿ. ಇದು ಮಂಡೆಯಿಂದ ಹೋಗ್ತಾರೆ, ಇವತ್ತು ಹೋಗಿ ಬಂದಿದ್ರು. ನಿನ್ನೆ ಬುಕ್ ಮಾಡಿದ್ದೆ ಯೋಗ ಮ್ಯಾಟು, ಇವತ್ತು ಬಂದಿದೆ. ಹೆಂಗಿತ್ತು ಯೋಗ? ಚೆನ್ನಾಗಿತ್ತಮ್ಮ, ಹ್ಮ್ ಸೂಪರ್ ಚೆನ್ನಾಗಿತ್ತು. ಮಾಡೋದೇ ಇರೋದು ಸುಮ್ನೆ ಹೋಗ್ಬಿಟ್ಟು ಆಗಲ್ಲ ಅಂತ ಬಿಟ್ರೆ ಆಗಲ್ಲ ಅಂತ ಮಾತ್ರ ಅದೇ ಕಾರಣಕ್ಕೆ ಬಿಡಲ್ಲ ಕಾಣಿದ್ದೀನಿ. ಎಷ್ಟೇ ಕಷ್ಟ ಆದ್ರೂ ಮಾಡ್ತೀನಿ. ಗುಡ್ ಗುಡ್. ನಾವ್ ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವ್ ಮಾಡ್ಬೇಕು. ಎರಡು ದಿವಸ ನಮ್ಗೆ ಒಂದ್ ಸ್ವಲ್ಪ ಸ್ಟ್ರೈನ್ ಆದಂಗ ಆಯ್ತದೆ. ಇವತ್ತು ಹಂಗೂ 11 ಸೂರ್ಯ ನಮಸ್ಕಾರ, ಆಮೇಲೆ ವಜ್ರಾಸನ, ಒಂದು 7-8 ತರದ ವಜ್ರಾಸನ ಎಲ್ಲ ಮಾಡ್ಬಿಟ್ಟು ಬಂದ್ವಿ. ಮಂಡೆಯಿಂದ ಪಕ್ಕ ಹೋಗ್ತಾರೆ ನೋಡಿ. ಇದೇ ಯೋಗ ಮ್ಯಾಟ್ ತಗೊಂಡ್ರು. ಸ್ಟಡಿ ಸ್ಟಡಿ ಗೋ ಅಂತ ನಮ್ಮಮ್ಮ ಯೋಗಾಗೆ ಜಾಯ್ನಿಂಗ್ ಅಲ್ವಾ? ಮಾಡೋದಮ್ಮ, ಏನ್ ಮಾಡುವುದು, ಏನು ಮಾಡುದು, ಏನು ಮಾಡುದು. ಯಾರಿಗಿದು? ಇನ್ನೊಂದು ಪ್ರಾಡಕ್ಟ್ ಎತ್ಕೊಂಡ್ರು. ಪ್ರಾಡಕ್ಟ್ ಅಲ್ಲ, ಅದ್ರ ಕವರು. ಬ್ಯಾಗಾ? ಬ್ಯಾಗ್ ಹಾಕೊಂಡು ನೋಡಿ, ಅದ್ರ ಜೊತೆ ಬ್ಯಾಗು ಬಂದಿದೆ. ಇದು ಇದ್ರ ಜೊತೆ ಫ್ರೀಯಾಗಿ ಕಾಂಪ್ಲಿಮೆಂಟ್ರಿ ತರ ಬಂದಿದೆ. ನಮ್ಮ ಅಮ್ಮ ಫುಲ್ ಎಲ್ಲ ಸೇಫ್ಟಿಯಾಗಿ ಮಾಡ್ಕೊಂತ ಇದ್ದಾರೆ. ರೆಡಿ ನಮ್ಮ ಮಮ್ಮಿ ಯೋಗಾಗೆ. ಅಪ್ಪ ಬಾಹುಬಲಿ ಅಂತ. ಇವಾಗ ನೋಡಿ, ಬಾಹುಬಲಿ ಬಾಹುಬಲಿ ಹೇಳಿದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಾಹುಬಲಿ ತಕೊಂಡು ಹೋಯ್ತಾನೆ. ಅಮ್ಮ ಆರ್ಟಿಸ್ಟ್ ಆಗಿರ್ಬೇಕಿತ್ತು ನೋಡಿ. ತಪ್ಪಿ ಮನೆ ಹೌಸ್ ವೈಫ್ ಆಗ್ಬಿಟ್ಟವ್ರೆ.
ಹೌಸ್ ವೈಫ್ ಮಾಡ್ಬಿಟ್ಟು ಕೇಳ್ಕೊಂಡ್ ಕುತ್ಕೊಂತ ಹೌಸ್ ವೈಫ್ ಜಾಬ್ ಆಗ್ಬಿಟ್ಟಿದೆ ನಮ್ಮ ಮಮ್ಮಿದು. ಪಾಪ ಆರ್ಟಿಸ್ಟ್ ಆಗಿ ಮೂವಿಲಿ ಎಲ್ಲಾದ್ರೂ ಆಕ್ಟ್ ಮಾಡ್ಬೇಕಿತ್ತು ನಮ್ಮಮ್ಮ, ಅಷ್ಟು ಟ್ಯಾಲೆಂಟೆಡ್. ಟ್ಯಾಲೆಂಟ್ ಇತ್ತು, ಯಾವ್ದು ಇರ್ಲಿವಲ್ಲ ಅವಕಾಶಗಳು. ಆ ಅವಕಾಶಗಳು ಇರ್ಲಿವಲ್ಲವಾ? ಟ್ಯಾಲೆಂಟ್ ಇದ್ರೂ ಅವಕಾಶ ಇಲ್ವಾ? ನೀನ್ ಅವಕಾಶ ಬರಲ್ಲ, ನೀನೇ ಹೋಗ್ಬೇಕು ಅವಕಾಶ ನುಡ್ಕೊಂಡು, ಗೊತ್ತಾ? ನಾವು ಆಗಿನ ಕಾಲದವ್ರು, ಇವಾಗೆಲ್ಲ ಅದಕ್ಕೆ ಅಯ್ಯೋ, ಇವರು ಇವಾಗ ಆಗಿನ ಕಾಲದವರು ಯಾರು ಸೆಲೆಬ್ರಿಟಿಗಳಾಗೇ ಇಲ್ವಾ? ಹೇಳು, ಸೆಲೆಬ್ರಿಟಿಗಳು ಯಾರು ಆಗಿಲ್ವಾ? ಅವಾಗಿನ ಕಾಲದ ರಾಜ್ಕುಮಾರ್, ವಿಷ್ಣುವರ್ಧನ್ ಎಲ್ಲ ಹೆಂಗಾದ್ರು, ಈ ಕಾಲದವ್ರೆಲ್ಲ ಆಗಿಲ್ವಾ? ಆಗೋರೆ, ಅವ್ರವ್ರ ಕೈತೆ ಆಗೋರೆ. ನೀನು ಟ್ರೈ ಮಾಡಿದ್ರೆ ಒಳ್ಳೆ ಆರ್ಟಿಸ್ಟ್ ನೀನ್, ಎಲ್ಲಾ ತರ ತೊಂಬಂತ ಆಡ್ತೀಯ. ಏನೋ ಆಗ್ಬೇಕಿತ್ತು, ಟೀಚರ್ ಆಗ್ಬೇಕಿತ್ತು. ಹೇ ಗೈಸ್, ಇಷ್ಟೇ ಇವತ್ತಿನ ಡೇ. ಫುಲ್ಲಿ ಟಯರ್ಡ್. ತಿರ್ಗಾ ಐಟಮ್ ಎಲ್ಲ ತಗೊಂಡು ಬ್ಯಾಕ್ ಟು ಗೋಡನ್ ಹೋಗಿ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಇವತ್ತು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ, ಕೆಲಸ ಮಾಡಿ ಬೆಳಗ್ಗೆಯಿಂದ ನಾನ್ ಸ್ಟಾಪ್ ವರ್ಕ್ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಜಾನು ವ್ಲಾಗ್ಸ್ ಅಂತ ಇದೆ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.